ಎಲ್ಲರಿಗೂ ನಮಸ್ಕಾರ, ಸ್ವಾಗತ. ಇಂದಿನ ದಿನಾಂಕ ಫೆಬ್ರವರಿ 9, 2026. ನಾವು ಒಂದು ಬಹಳ ವಿಶಿಷ್ಟವಾದ ಜ್ಯೋತಿಷ್ಯದ ಕಾಲಘಟ್ಟದ ಮಧ್ಯದಲ್ಲಿದ್ದೇವೆ ಅಂತ ಹೇಳ್ಬೋದು. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಕರ್ಕಾಟಕ ರಾಶಿಯವರ ಜೀವನದಲ್ಲಿ ನಡೀತಿರುವ ಒಂದು ದೊಡ್ಡ ಬದಲಾವಣೆ ಬಗ್ಗೆ. ನಮ್ಗೆ ಬಂದಿರುವ ಕೆಲವು ಮೂಲಗಳ ಪ್ರಕಾರ ಜನವರಿ 25ರಿಂದ ಮೇ 30, 2026ರವರೆಗೆ ಅಂದ್ರೆ ಸುಮಾರು 126 ದಿನಗಳ ಕಾಲ ರಾಹುವಿನ ಸಂಚಾರದ ಪ್ರಭಾವ ಹೇಗಿರ್ಬೋದು ಅನ್ನೋದ್ರ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡೋಣ. ಖಂಡಿತ. ನೋಡಿ, ಇಲ್ಲಿ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ನಾವು ಕೇವಲ ಭವಿಷ್ಯ ಹೇಳ್ತಾ ಇಲ್ಲ. ಬದಲಿಗೆ ಈ ಗ್ರಹಗಳ ಸಂಚಾರದ ಹಿಂದೆ ಒಂದು ಸೈಕೊಲಾಜಿಕಲ್ ತರ್ಕ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಇದು. ಈ ಅವಧಿಯ ಕೇಂದ್ರಬಿಂದು ರಾಹು. ಅವನು ಕರ್ಕಾಟಕ ರಾಶಿಯಿಂದ 8ನೇ ಮನೆ ಅಂದ್ರೆ ಕುಂಭರಾಶಿಯಲ್ಲಿದ್ದಾನೆ. ಓಕೆ. ಅಷ್ಟೇ ಅಲ್ಲ, ತನ್ನದೇ ಆದ ಶತಭಿಷ ನಕ್ಷತ್ರದಲ್ಲೂ ಸಂಚರಿಸ್ತಿದ್ದಾನೆ. ಇದು ಅವನಿಗೆ ಇನ್ನಷ್ಟು ಶಕ್ತಿ ಕೊಡುತ್ತೆ. ಸರಿ, ಹಾಗಾದ್ರೆ ಈ 8ನೇ ಮನೆ ಮತ್ತು ಶತಭಿಷ ನಕ್ಷತ್ರ ಇದರ ಕಾಂಬಿನೇಷನ್ನ ಅರ್ಥ ಏನು? ಒಳ್ಳೆ ಪ್ರಶ್ನೆ. ಇದನ್ನು ಹೀಗೆ ಅನ್ಕೊಳ್ಳಿ, ನಮ್ಮ ಮನಸ್ಸಲ್ಲಿ ಒಂದು ಹಳೆಯ ಬೀಗ ಹಾಕಿದ ಕೋಣೆ ಇದೆ. ಅದೇ 8ನೇ ಮನೆ. ಅಲ್ಲಿ ನಮಗೆ ಬೇಡವಾದ ನೆನಪುಗಳು, ಭಯ, ಬಗೆಹರಿಯದ ಸಮಸ್ಯೆಗಳು ಎಲ್ಲವನ್ನೂ ಮುಚ್ಚಿಟ್ಟಿರ್ತೀವಿ. ಶತಭಿಷ ನಕ್ಷತ್ರದಲ್ಲಿರೋ ರಾಹು ಒಬ್ಬ ಹೀಲಿಂಗ್ ಸ್ಪೆಷಲಿಸ್ಟ್ ತರ. ಓಹೋ, ಇಂಟ್ರೆಸ್ಟಿಂಗ್. ಆತ ಬಂದು ಆ ಕೋಣೆಯ ಬೀಗ ಒಡೆದು, ಇಲ್ ನೋಡಿ, ಇದನ್ನೆಲ್ಲ ಈಗ ಕ್ಲೀನ್ ಮಾಡ್ಲೇಬೇಕು ಅಂತ ಹೇಳ್ತಾನೆ. ಅಂದ್ರೆ ಅದನ್ ಹಾಗೆ ಬಿಡೋಕಾಗಲ್ಲ ಅಂತ. ಎಕ್ಸಾಕ್ಟ್ಲಿ. ಇಲ್ಲದಿದ್ರೆ ಇದು ಒಳಗೊಳಗೆ ಕೊಳೆತು ಮುಂದೆ ದೊಡ್ಡ ತೊಂದರೆ ಕೊಡುತ್ತೆ ಅನ್ನೋದು ಅವನ ಸಂದೇಶ. ಆ ಕ್ಲೀನಿಂಗ್ ಪ್ರಕ್ರಿಯೆಯೇ ಈ 126 ದಿನಗಳು. ಅಪ್ಪ, ಇದು ಕೇಳೋಕ್ ತುಂಬಾ ಪವರ್ಫುಲ್ ಆಗಿದೆ. ಅಂದ್ರೆ ಈ ಸಮಯದಲ್ಲಿ ಆಗೋ ಘಟನೆಗಳು ಆಕಸ್ಮಿಕ ಅಲ್ಲ, ಅದಕ್ಕೊಂದು ಉದ್ದೇಶ ಇರುತ್ತೆ. ಹೌದು. ನಮ್ಮೊಳಗಿನ ಕಸವನ್ನ ಹೊರಹಾಕಿ ಶುದ್ಧೀಕರಿಸುದು ಅಲ್ವಾ? ನಿಖರವಾಗಿ ಹೇಳಿದ್ರಿ. ಇದೊಂದು ಉದ್ದೇಶಪೂರ್ವಕವಾದ ಶುದ್ಧೀಕರಣ. ಹಾಗಾದ್ರೆ ಈ ಕ್ಲೀನಿಂಗ್ ಪ್ರೋಸೆಸ್ ಜೀವನದ ಯಾವ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಬಹುದು? ಮೂಲಗಳ ಪ್ರಕಾರ 4 ಪ್ರಮುಖ ಕ್ಷೇತ್ರಗಳ ಮೇಲೆ ಇದರ ಪ್ರಭಾವ ಜಾಸ್ತಿ ಇರುತ್ತೆ. ಮೊದಲನೇದು ಹಣಕಾಸು, ವಿಶೇಷವಾಗಿ ಜಂಟಿ ವ್ಯವಹಾರಗಳು, ಗುಪ್ತ ಸಂಪತ್ತು, ಈ ಥರ. ಸರಿ. ಎರಡನೇದು ನಮ್ಮ ಆರೋಗ್ಯ, ಅಂದ್ರೆ ದೇಹ ಮತ್ತು ಮನಸ್ಸು ಎರಡೂ ಕೂಡ. ಮೂರನೇದು ನಮ್ಮ ಸಂಬಂಧಗಳು, ಅದರಲ್ಲೂ ಮುಖ್ಯವಾಗಿ ದಾಂಪತ್ಯ ಮತ್ತು ಸಂಗಾತಿಯ ಕುಟುಂಬದ ಜೊತೆಗಿನ ಸಂಬಂಧ. ಓಕೆ. ಮತ್ತು ಕೊನೆಯದಾಗಿ ನಮ್ಮ ಆಂತರಿಕ, ಅಂದ್ರೆ ಒಂದು ಸ್ಪಿರಿಚುವಲ್ ಜರ್ನಿ. ಈ 4 ಕ್ಷೇತ್ರಗಳು ಒಂದಕ್ಕೊಂದು ಸಂಬಂಧ ಇಲ್ಲದ ಹಾಗೆ ಕಾಣ್ತವಲ್ಲ? ಕಾಣುತ್ತೆ. ಆದರೆ ಇವೆಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿವೆ. ಒಂದರಲ್ಲಿ ಆಗೋ ಬದಲಾವಣೆ ಖಂಡಿತ ಇನ್ನೊಂದರ ಮೇಲೆ ಪರಿಣಾಮ ಬೀರುತ್ತೆ. ಸರಿ, ಹಾಗಾದ್ರೆ ಫಸ್ಟ್ ನಾವು ಹಣಕಾಸಿನ ವಿಷಯನೇ ತೋಳೋಣ ಅಲ್ವಾ? ಯಾಕಂದ್ರೆ ಅದು ನಮ್ಮ ದೈನಂದಿನ ಜೀವನದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಹೌದು. ಮೂಲಗಳಲ್ಲಿ ಹಠಾತ್ ಲಾಭ ಅಥವಾ ಹಠಾತ್ ನಷ್ಟ ಅಂತ ಹೇಳಲಾಗಿದೆ. ಈ ಹಠಾತ್ ಅನ್ನೋ ಪದ ಕೇಳಿದ ಕೂಡ್ಲೆ ಒಂಥರ ಆತಂಕ ಆಗುತ್ತೆ. ಸಹಜ. ಆ ಹಠಾತ್ ಅನ್ನೋ ಪದದ ಹಿಂದೆ ಒಂದು ರಹಸ್ಯ ಇದೆ. ಇದು ಆಕಾಶದಿಂದ ಬೀಳೋ ದುಡ್ಡಲ್ಲ. ಮೂಲದ ಪ್ರಕಾರ ಇದು ಬಹಿರಂಗಗೊಳ್ಳುವ ಹಣ. ಬಹಿರಂಗಗೊಳ್ಳುವ ಹಣ ಅಂದ್ರೆ ನೀವು ಮರೆತೋಗಿದ್ದ ಯಾವುದೋ ಹೂಡಿಕೆ, ಎಲ್ಲೋ ಸಿಕ್ಕಾಕೊಂಡಿದ್ದ ನಿಮ್ಮ PF ಹಣ. ಓ, ಗೊತ್ತಾಯ್ತು. ನಿವ್ಗೆ ತಿಳಿಯದೇ ಇದ್ದ ಉತ್ತರಾಧಿಕಾರದ ವಿಷಯ. ಇವೆಲ್ಲವೂ ರಾಹು ಬೆಳಕಿಗೆ ತರುವ ಗುಪ್ತ ಸಂಪತ್ತು. ಹಾಗಾದ್ರೆ ಬಾಕಿ ಉಳಿದಿದ್ದ ಕ್ಲೇಮ್ಗಳು ಕೂಡ ಇತ್ಯರ್ಥ ಆಗಬಹುದಾ? ಖಂಡಿತ. ವಿಮಾ ಕ್ಲೇಮ್ಗಳು ಇತ್ಯರ್ಥವಾಗಬಹುದು. ಹಾಗೆಯೇ ಹಠಾತ್ ನಷ್ಟ ಅಂದ್ರೆ ನಿಮ್ಗೆ ತಿಳಿಯದೇ ಇದ್ದ ಸಾಲ ಅಥವಾ ಮುಚ್ಚಿಟ್ಟ ಆರ್ಥಿಕ ಸಮಸ್ಯೆ ಈಗ ಹೊರಗೆ ಬರುತ್ತೆ. ಅದನ್ನ ಬಗೆಹರಿಸಲೇಬೇಕಾದ ಅನಿವಾರ್ಯತೆ ಬರುತ್ತೆ. ಒಂಥರ ನಮ್ಮ ಫಿನಾನ್ಷಿಯಲ್ ಆಡಿಟ್ ನಡೆಯುತ್ತೆ ಅನ್ನೋ ಹಾಗೆ. ಹೌದು, ಪರ್ಫೆಕ್ಟ್, ಅದೇ ಪದ. ಓ, ಹಾಗಾದ್ರೆ ಇದು ಅವಕಾಶ ಮತ್ತು ಸವಾಲು ಎರಡನ್ನೂ ತರುತ್ತೆ. ಆದ್ರೆ ಇಲ್ಲೊಂದು ವಿಷಯ ಇದೆ. ಮೂಲಗಳಲ್ಲಿ ಒಂದು ಎಚ್ಚರಿಕೆ ಕೂಡ ಇದೆ ಅಲ್ವಾ, ಹೊಸ ಹೂಡಿಕೆಗಳ ಬಗ್ಗೆ? ಹೌದು. ವಿಶೇಷವಾಗಿ ಕ್ರಿಪ್ಟೋ, ಫ್ಯೂಚರ್ಸ್, ಆಪ್ಷನ್ಸ್ಗಳಂತಹ ರಿಸ್ಕಿ ವ್ಯವಹಾರಗಳ ಬಗ್ಗೆ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇದು ಅತ್ಯಂತ ಪ್ರಮುಖವಾದ ಅಂಶ. ರಾಹು ಇದಾನಲ್ಲ, ಅವನು ಭ್ರಮೆಯ ಕಾರಕ. ಭ್ರಮೆ? ಹೌದು. ಅವನು ಎಲ್ಲವನ್ನೂ ದೊಡ್ಡದಾಗಿ, ರೊಂಬ ಆಕರ್ಷಕವಾಗಿ ಕಾಣುವಂತೆ ಮಾಡ್ತಾನೆ. ಬೇಗ ಶ್ರೀಮಂತನಾಗೋ ಅನ್ನೋ ಆಸೆಯನ್ನ ಹುಡಿಸ್ತಾನೆ. ಶಾರ್ಟ್ಕಟ್ಸ್. ಅದೇ. ಅದಕ್ಕಾಗಿಯೇ ಈ ಸಮಯದಲ್ಲಿ ರಿಸ್ಕಿ ಹೂಡಿಕೆಗಳು ಬಹಳ ಅಟ್ರಾಕ್ಟಿವ್ ಆಗಿ ಕಾಣಿಸ್ತವೆ. ಆದರೆ ಮೂಲಗಳು ಏನು ಹೇಳುತ್ತೆ ಅಂದ್ರೆ, ಇದು ಹೊಸ ಸಂಪತ್ತನ್ನ ಸೃಷ್ಟಿ ಮಾಡೋ ಸಮಯಕ್ಕಿಂತ ಈಗಾಗಲೇ ಇರೋದನ್ನ ಕಂಡುಕೊಳ್ಳೋ ಸಮಯ. ಸರಿ.
ಆದ್ದರಿಂದ ಯಾರ ಮಾತನ್ನು ಕುರುಡಾಗಿ ನಂಬಿ ದಾಖಲೆಗಳಿಗೆ ಸಹಿ ಹಾಕಬಾರದು. ಓಕೆ, ಡಾಕ್ಯುಮೆಂಟ್ಸ್ ಬಗ್ಗೆ ಹುಷಾರಾಗಿರ್ಬೇಕು. ಹೌದು, ಪ್ರತಿಯೊಂದು ಡಾಕ್ಯುಮೆಂಟನ್ನು ಆಳವಾಗಿ ಓದಿ ಅರ್ಥ ಮಾಡಿಕೊಂಡ ನಂತರವೇ ಮುಂದುವರಿಯೋದು ಒಳ್ಳೆಯದು. ಇದು ಜೂಜುವಾಡೋ ಸಮಯ ಅಲ್ಲ. ಅರ್ಥವಾಯ್ತು. ಹಾಗಾದ್ರೆ ಈ ಅಡಗಿರುವ ಸತ್ಯಗಳು ಹೊರಬರ್ತವೆ ಅನ್ನೋ ತರ್ಕ ನಮ್ಮ ದೇಹಕ್ಕೂ ಅನ್ವಯಿಸುತ್ತಾ? ಖಂಡಿತವಾಗಿಯೂ. ನಮ್ಮ ದೇಹದಲ್ಲೂ ಅಡಗಿರುವ ನಾವು ಗಮನಿಸದ ಸಮಸ್ಯೆಗಳು ಈ ಸಮಯದಲ್ಲಿ ಹೊರಬರ್ಬೋದಾ? ಹಣಕಾಸಿನ ವಿಷಯದಲ್ಲಿ ಹೇಗೋ ಆರೋಗ್ಯದ ವಿಷಯದಲ್ಲೂ ಹಾಗೆಯೇ. ಮೂಲಗಳ ಪ್ರಕಾರ ಈ ಸಮಯದಲ್ಲಿ ಹಠಾತ್ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಅಂದ್ರೆ ಹೊಸ ರೋಗ ಬರುತ್ತೆ ಅಂತಲ್ಲ. ಓ, ಬದಲಿಗೆ ದೇಹದೊಳಗೆ ಬಹಳ ಕಾಲದಿಂದ ಗಮನಕ್ಕೆ ಬಾರದೆ ಉಳಿದಿದ್ದ ಒಂದು ಸಮಸ್ಯೆ ಈಗ ಪತ್ತೆ ಆಗಬಹುದು. ಇದೊಂದ್ ರೀತಿ ನಮ್ಮ ಕಾರಿನ ಚೆಕ್ ಎಂಜಿನ್ ಲೈಟ್ ಇದ್ದಕ್ಕಿದ್ದಂತೆ ಆನ್ ಆದ ಹಾಗೆ. ಎಕ್ಸಾಕ್ಟ್ಲಿ, ಅದು ಗಾಬರಿ ಹುಟ್ಟಿಸ್ಬೋದು. ಆದ್ರೆ ವಾಸ್ತವವಾಗಿ ಅದು ಸಮಸ್ಯೆಯ ಮೂಲವನ್ನ ಕಂಡಿಡಿದು ಸರಿಪಡಿಸಲು ಸಿಕ್ಕ ಒಂದು ಅವಕಾಶ. ಹಾಗಾಗಿ ಸ್ಕ್ಯಾನ್, ಸರ್ಜರಿ. ಹೌದು, ಸ್ಕ್ಯಾನ್, ಸರ್ಜರಿ ಅಥವಾ ದಂತ, ಸ್ತ್ರೀರೋಗಕ್ಕೆ ಸಂಬಂಧಿಸಿದ ಚಿಕಿತ್ಸೆಗಳ ಅವಶ್ಯಕತೆ ಬರಬಹುದು. ಇದು ನಿಜವಾದ ಹೀಲಿಂಗ್ ಪ್ರಕ್ರಿಯೆಯ ಮೊದಲ ಹೆಜ್ಜೆ. ದೈಹಿಕವಾಗಿ ಇದು ಅರ್ಥವಾಗುವಂಥದ್ದು. ಆದ್ರೆ ಮಾನಸಿಕ ಆರೋಗ್ಯದ ವಿಷಯದಲ್ಲಿ ಇದು ಹೇಗೆ ಕೆಲಸ ಮಾಡುತ್ತೆ? ಯಾಕಂದ್ರೆ ಕರ್ಕಾಟಕ ರಾಶಿಯವರು ಚಂದ್ರನ ಆಧಿಪತ್ಯದಲ್ಲಿರೋದ್ರಿಂದ ಸಹಜವಾಗಿಯೇ ಬಹಳ ಸೂಕ್ಷ್ಮ ಮನಸ್ಸಿನವರು. ಇದೊಂದು ಅತ್ಯುತ್ತಮ ಪ್ರಶ್ನೆ. ಈ ಸಮಯವನ್ನ ಒಂಥರ ಆಧ್ಯಾತ್ಮಿಕ ಡಿಟಾಕ್ಸ್ ಅಂತ ಕರೀಬೋದು. ಸ್ಪಿರಿಚುಯಲ್ ಡಿಟಾಕ್ಸ್? ಹೌದು. ಹೇಗೆ ನಾವು ದೇಹದ ಕಲ್ಮಶಗಳನ್ನ ಹೊರಹಾಕೋಕೆ ಜ್ಯೂಸ್ ಕ್ಲೆನ್ಸ್ ಮಾಡ್ತೀವೋ, ಹಾಗೆ ರಾಹು ನಮ್ಮ ಮನಸ್ಸಿನಲ್ಲಿರೋ ಭಾವನಾತ್ಮಕ ಕಲ್ಮಶಗಳನ್ನ, ಅಂದ್ರೆ ಆಳವಾದ ಭಯ, ಫೋಬಿಯಾಗಳು. ಹೌದು, ಭಯ, ಫೋಬಿಯಾ, ಅನುಮಾನ, ಹಳೆಯ ನೋವು, ಇದನ್ನೆಲ್ಲ ಹೊರಹಾಕೋಕೆ ಒತ್ತಾಯ ಮಾಡ್ತಾನೆ. ಇದರಿಂದ ಆತಂಕ, ನಿದ್ರಾಹೀನತೆ, ರಾತ್ರಿಯಲ್ಲಿ ಅನಗತ್ಯ ಭಯಗಳು ಜಾಸ್ತಿಯಾಗಬಹುದು. ಆದ್ರೆ ಇದು ನಕಾರಾತ್ಮಕ ಅಲ್ಲ. ಈ ಭಾವನೆಗಳು ಹೊರಬಂದಾಗ ಮಾತ್ರ ನಾವು ಅವುಗಳನ್ನ ಎದುರಿಸಿ ಅರ್ಥ ಮಾಡಿಕೊಂಡು ಅದರಿಂದ ಫ್ರೀ ಆಗೋಕ್ ಸಾಧ್ಯ. ಅದಕ್ಕೆ ಮೂಲಗಳಲ್ಲಿ ಧ್ಯಾನ, ಪ್ರಾಣಾಯಾಮದ ಬಗ್ಗೆ ಹೇಳಿರೋದು. ಖಂಡಿತ. ವಿಶೇಷವಾಗಿ ನೀರಿನ ಬಳಿ ಸಮಯ ಕಳೆಯೋದು ಕರ್ಕಾಟಕ ರಾಶಿಯವರಿಗೆ ಬಹಳ ಸಹಾಯ ಮಾಡುತ್ತೆ. ಓ, ಯಾಕೆ ಹಾಗೆ? ಯಾಕಂದ್ರೆ ನೀರು ಅವರ ಅಧಿಪತಿ ಚಂದ್ರನ ತತ್ವವನ್ನ ಪ್ರತಿನಿಧಿಸುತ್ತೆ. ಅದು ಮನಸ್ಸನ್ನ ಶಾಂತಗೊಳಿಸುತ್ತೆ. ನಾವು ಇದುವರೆಗೆ ಮುಚ್ಚಿಟ್ಟ ಹಣಕಾಸಿನ ವಿವರಗಳು ಮತ್ತು ದೇಹದಲ್ಲಿ ಅಡಗಿರುವ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ವಿ. ಆದರೆ ಬಹುಶಃ ಅತ್ಯಂತ ಸಂಕೀರ್ಣವಾದ ಗುಪ್ತ ವಿಷಯಗಳು ಇರೋದು ನಮ್ಮ ಸಂಬಂಧಗಳಲ್ಲಿ. ಆಡದ ಮಾತುಗಳು, ಕ್ಷಮಿಸದ ತಪ್ಪುಗಳು. ಹೌದು. ಇವುಗಳ ಮೇಲೆ ಈ ಸಂಚಾರದ ಪ್ರಭಾವ ಹೇಗಿರುತ್ತೆ? ಇದು ಈ ಅವಧಿಯ ಅತ್ಯಂತ ಸೂಕ್ಷ್ಮವಾದ ಭಾಗ. 8ನೇ ಮನೆ ಸಂಗಾತಿಯ ಕುಟುಂಬವನ್ನು ಪ್ರತಿನಿಧಿಸುತ್ತೆ. ಹಾಗಾಗಿ ಹಿಂದೆ ನಡೆದಿದ್ದ ಹಳೆಯ ನೋವುಗಳು ಅಥವಾ ತಪ್ಪು ತಿಳುವಳಿಕೆಗಳು ಮತ್ತೆ ಚರ್ಚೆಗೆ ಬರಬಹುದು. ಒಂದು ಉದಾಹರಣೆ ಕೊಡ್ಬೋದಾ? ಖಂಡಿತ. ಉದಾಹರಣೆಗೆ, ಮದುವೆಯ ಆರಂಭದಲ್ಲಿ ಅತ್ತೆಯವರು ಆಡಿದ ಒಂದು ಮಾತು ಆಗ ಮನಸ್ಸಿಗೆ ನೋವು ಕೊಟ್ಟಿರ್ಬೋದು. ಆದರೆ ಅದನ್ನು ಹೇಳಿಕೊಳ್ಳದೆ ಸುಮ್ಮನಾಗಿದ್ದು ಅದು ಒಳಗೆ ಒಂದು ಸಣ್ಣ ಗಂಟಾಗಿ ಉಳಿದಿರುತ್ತೆ. ಈ ಸಮಯದಲ್ಲಿ ಅದೇ ರೀತಿಯ ಇನ್ನೊಂದು ಸಣ್ಣ ಘಟನೆ ನಡೆದಾಗ ಆ ಹಳೆಯ ಗಂಟು ಉಳಿದು ಭಾವನೆಗಳ ಸ್ಫೋಟವಾಗ್ಬೋದು. ಇದು ಕೇಳುವಾಗ ಸಂಬಂಧಗಳು ಇನ್ನಷ್ಟು ಹಾಳಾಗುವ ಸಾಧ್ಯತೆ ಇದೆ ಅಂತೆನ್ಸುತ್ತೆ. ಹಳೆಯ ವಿಷಯಗಳನ್ನು ಕೆದಕುವುದು ಜಗಳಕ್ಕೆ ಕಾರಣವಾಗುವುದಿಲ್ವೇ? ತುಂಬಾ ಮುಖ್ಯವಾದ ಪ್ರಶ್ನೆ ಇದು. ಇಲ್ಲಿ ಮೂಲಗಳು ಏನು ಸೂಚಿಸುತ್ತೆ ಅಂದ್ರೆ, ಸಮಸ್ಯೆಯನ್ನ ಮುಚ್ಚಿಡೋದು ಬೇರೆ, ಅದನ್ನ ಬಗೆಹರಿಸೋದು ಬೇರೆ. ಸರಿ. ಮುಚ್ಚಿಟ್ಟ ಗಾಯ ಒಳಗೊಳಗೆ ಕೊಳೆಯುತ್ತಲೇ ಇರುತ್ತೆ. ಈ ಸಮಯ ಆ ಗಾಯವನ್ನ ತೆರೆದು ಅದಕ್ಕೆ ಔಷಧ ಹಚ್ಚಿ ಶಾಶ್ವತವಾಗಿ ಗುಣಪಡಿಸಲು ಸಿಕ್ಕ ಅವಕಾಶ. ಇದು ಸುಲಭವಲ್ಲ ಅನ್ಸುತ್ತೆ. ಖಂಡಿತ ಸುಲಭವಲ್ಲ. ಇದಕ್ಕೆ ಧೈರ್ಯ, ಪ್ರಾಮಾಣಿಕತೆ ಮತ್ತು ಕ್ಷಮಿಸುವ ಗುಣ ಬೇಕು. ಆಗ ನೀನು ಹಾಗೆ ಮಾಡಿದೆ ಅಂತ ದೂರುವ ಬದಲು, ಆ ಘಟನೆಯಿಂದ ನನಗೀಗೆ ನೋವು ಆಯಿತು ಅಂತ ತಮ್ಮ ಭಾವನೆಗಳನ್ನ ಹಂಚ್ಕೋಬೇಕು. ಹಾಗೆ ಮಾಡಿದ್ರೆ ಈ ಸಮಯವು ಸಂಬಂಧವನ್ನು ಹಾಳು ಮಾಡುವುದಿಲ್ಲ. ಬದಲಿಗೆ ಅದನ್ನ ಇನ್ನಷ್ಟು ಪ್ರಾಮಾಣಿಕ ಮತ್ತು ಗಟ್ಟಿಯಾದ ಅಡಿಪಾಯದ ಮೇಲೆ ಪುನರ್ನಿರ್ಮಿಸುತ್ತೆ. ಹಾಗಾದ್ರೆ ಈ ಎಲ್ಲಾ ಬಾಹ್ಯ ಬದಲಾವಣೆಗಳು, ಹಣಕಾಸು, ಆರೋಗ್ಯ, ಸಂಬಂಧಗಳು, ಕೊನೆಗೆ ನಮ್ಮನ್ನು ಒಂದು ಆಂತರಿಕ ಬದಲಾವಣೆಯತ್ತ ಕೊಂಡೊಯ್ಯುತ್ತವೆ. ಹೌದು. ಈ ಎಲ್ಲಾ ಕ್ಲೀನಿಂಗ್ ಪ್ರೋಸೆಸ್ನ ಅಂತಿಮ ಉದ್ದೇಶವೇನು? ಈ ಎಲ್ಲಾ ಘಟನೆಗಳು ನಮ್ಮನ್ನು ಜೀವನ ಎಂದರೇನು, ಇದೆಲ್ಲ ಯಾಕೆ ನಡೀತಿದೆ, ನನ್ನ ಬದುಕಿನ ಉದ್ದೇಶವೇನು ಅನ್ನೋ ತರಹದ ಆಳವಾದ ಪ್ರಶ್ನೆಗಳನ್ನ ಕೇಳುವಂತೆ ಮಾಡ್ತವೆ. 8ನೇ ಮನೆ ಕೇವಲ ಸಮಸ್ಯೆಗಳ ಮನೆ ಅಲ್ಲ, ಅದು ಗೂಢವಿದ್ಯೆ, ಅಧ್ಯಾತ್ಮ ಮತ್ತು ಪರಿವರ್ತನೆಯ ಮನೆಯೂ ಹೌದು. ಹಾಗಾಗಿ ಈ ಸಮಯದಲ್ಲಿ ಜ್ಯೋತಿಷ್ಯ, ಸೈಕಾಲಜಿ, ಫಿಲಾಸಫಿ, ಧ್ಯಾನ
ಈ ಥರದ ವಿಷಯಗಳ ಬಗ್ಗೆ ಸಹಜವಾಗಿಯೇ ಆಸಕ್ತಿ ಹೆಚ್ಚಾಗುತ್ತೆ. ಅಂದ್ರೆ ಆಳವಾದ ಉತ್ತರಗಳ ಹುಡುಕಾಟ ಶುರುವಾಗುತ್ತಾ? ಹೌದು, ಇದನ್ನ ಆತ್ಮ ವಿಕಾಸಕ್ಕೆ ಸಿಕ್ಕ ಒಂದು ದೊಡ್ಡ ಅವಕಾಶ ಅಂತ ಭಾವಿಸಬೇಕು. ಈ ಅವಧಿಯನ್ನು ಸಮರ್ಥವಾಗಿ ಎದುರಿಸಲು ಮೂಲಗಳಲ್ಲಿ ಕೆಲವು ಪರಿಹಾರೋಪಾಯಗಳನ್ನು ಕೂಡ ಸೂಚಿಸಲಾಗಿದೆ. ಮಂತ್ರ ಜಪಿಸುವುದು, ದಾನ ಮಾಡುವುದು ಇತ್ಯಾದಿ. ಇದರ ಹಿಂದೆ ಏನಾದ್ರೂ ತರ್ಕ ಇದೆಯಾ? ಖಂಡಿತ ಇದೆ. ಉದಾಹರಣೆಗೆ, ಪ್ರತಿದಿನ ಸಂಜೆ ಓಂ ರಾಮ್ ರಾಹವೇ ನಮಃ ಮಂತ್ರ ಜಪಿಸಲು ಹೇಳಲಾಗಿದೆ. ರಾಹು ಗೊಂದಲ ಮತ್ತು ಮಾನಸಿಕ ಚಂಚಲತೆಗೆ ಕಾರಣ. ಈ ಮಂತ್ರದಲ್ಲಿನ ಬೀಜಾಕ್ಷರಗಳು ಅವನ ಶಕ್ತಿಯನ್ನ ಸಕಾರಾತ್ಮಕವಾಗಿ ಚಾನೆಲ್ ಮಾಡುತ್ತವೆ. ವೈಜ್ಞಾನಿಕವಾಗಿ ಹೇಳೋದಾದ್ರೆ ಒಂದು ಮಂತ್ರವನ್ನ ಲಯಬದ್ಧವಾಗಿ ಪುನರಾವರ್ತಿಸುವುದು ನಮ್ಮ ಮೈಂಡ್ ವೇವ್ಸ್ ಅನ್ನ ಶಾಂತಗೊಳಿಸಿ ಆಲ್ಫಾ ಸ್ಥಿತಿಗೆ ತರುತ್ತೆ. ಓ ಸರಿ. ಇದು ಸ್ಪಷ್ಟವಾಗಿ ಯೋಚಿಸಲು ಬೇಕಾದ ಸ್ಥಿರತೆಯನ್ನ ನೀಡುತ್ತೆ. ಅದೇ ರೀತಿ ಶನಿವಾರ ಕಪ್ಪು ಎಳ್ಳನ್ನು ದಾನ ಮಾಡುವುದು ನಮ್ಮೊಳಗಿನ ನಕಾರಾತ್ಮಕತೆ ಮತ್ತು ಭಯವನ್ನ ತ್ಯಾಗ ಮಾಡುವ ಸಂಕೇತ. ಮತ್ತು ದೇವಿಯ ಆರಾಧನೆ, ಭೈರವ ಅಥವಾ ದುರ್ಗಾದೇವಿಯ ಆರಾಧನೆ ನಮ್ಮ ಆಂತರಿಕ ಧೈರ್ಯವನ್ನು ಜಾಗೃತಗೊಳಿಸುವ ಒಂದು ಮಾನಸಿಕ ಪ್ರಕ್ರಿಯೆ. ಇದರ ಉದ್ದೇಶ ಒಂದೇ: ಭಯದ ಬದಲು ಅರಿವು ಮತ್ತು ತಿಳುವಳಿಕೆಯಿಂದ ಈ ಸಮಯವನ್ನ ಸ್ವೀಕರಿಸುವುದು. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಕರ್ಕಾಟಕ ರಾಶಿಯವರಿಗೆ ಈ 126 ದಿನಗಳು ಭಯಪಡುವ ಸಮಯ ಅಲ್ಲ. ಖಂಡಿತ ಅಲ್ಲ. ಬದಲಿಗೆ ಜಾಗೃತರಾಗಬೇಕಾದ ಸಮಯ. ಇದು ನಮ್ಮ ಜೀವನದ ಆರ್ಥಿಕ, ದೈಹಿಕ ಮತ್ತು ಭಾವನಾತ್ಮಕ ಬ್ಯಾಲೆನ್ಸ್ ಶೀಟ್ ಅನ್ನು ಸರಿಪಡಿಸಲು ಸಿಕ್ಕ ಒಂದು ಅವಕಾಶ. ಹೌದು, ಸಂಪೂರ್ಣವಾಗಿ ಸರಿ. ಈ ಅವಧಿಯ ಮೂಲ ಸಂದೇಶವೇ ಅದು. ಭೂತಕಾಲವನ್ನ ನೋಡಿ ಕೊರಗುವುದಲ್ಲ, ಅದರಿಂದ ಪಾಠ ಕಲಿಯುವುದು, ವರ್ತಮಾನದಲ್ಲಿ ಅರಿವಿನಿಂದ ಬದುಕುವುದು. ಕೊನೆಯದಾಗಿ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆಯನ್ನ ಬಿಟ್ಹೋಗೋಣ. ಖಂಡಿತ. ಹೇಯ್, ಮೂಲಗಳು ಭೂತಕಾಲದ ವಿಷಯಗಳು ಮೇಲೇಳುತ್ತವೆ ಅಂತ ಒತ್ತಿ ಹೇಳ್ತವೆ ಅಲ್ವಾ? ಹೌದು. ಹಾಗಾಗಿ ಆಲೋಚನೆಗೆ ಬಿಡುವ ಪ್ರಶ್ನೆ ಏನೆಂದರೆ, ಈ 126 ದಿನಗಳಲ್ಲಿ ನಿಮ್ಮ ಭೂತಕಾಲದಿಂದ ಮೇಲ್ಮೈಗೆ ಬರುವ ಆ ಒಂದು ವಿಷಯ, ಅದು ಕೇವಲ ಒಂದು ಹಳೆಯ ಸಮಸ್ಯೆಯೇ, ಅಥವಾ ನಿಮ್ಮ ಭವಿಷ್ಯವನ್ನು ಮತ್ತಷ್ಟು ದೃಢವಾಗಿ ಕಟ್ಟಲು ನಿಮಗೆ ಬೇಕಾಗಿದ್ದ ಆದ್ರೆ ಎಲ್ಲೋ ಕಾಣೆಯಾಗಿದ್ದ ಒಂದು ತುಣುಕೆ?